ದಲಿತ ಜನತೆಯನ್ನು ಬೆಳಕಿನಡೆಗೆ ತಂದು ಮರೆಯಾಗಿ ನಿಂತವರ ಅವರೇ ಜೈ ಭೀಮ ಅಂಬೇಡ್ಕರ, ಬಾಬಾ ಸಾಹೇಬ ಅಂಬೇಡ್ಕರ. ಸೂರ್ಯನಂತೆಯೇ ಪ್ರಭಾಪೂರ್ಣವಾಗಿ ಜಗವನ್ನು ಬೆಳಗಿದರ, ದಲಿತ ಜನತೆಯನ್ನು ಬೆಳಕಿನಡೆಗೆ ತಂದು ಮರೆಯಾಗಿ ನಿಂತವರ ಅವರೇ ಜೈ ಭೀಮ ಅಂಬೇಡ್ಕರ, ಬಾಬಾ ಸಾಹೇಬ ಅಂಬೇಡ್ಕರ. ಮಹಾರಾಷ್ಟ್ರದ ಅಂಬೆವಾಡಿಯಲ್ಲಿ ಜನ್ಮವ ತಾಳಿದರ, ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಬೆಳೆದಾರ. ಮಹಾರಾಷ್ಟ್ರದ ಅಂಬೆವಾಡಿಯಲ್ಲಿ ಜನ್ಮವ ತಾಳಿದರ, ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಬೆಳೆದಾರ. ಭಾರತ ದೇಶದ ಈ ಒಂದು ಸುಭದ್ರ ಆಡಳಿತಕ್ಕೆ ಸಾಕ್ಷಿ ಅಂಬೇಡ್ಕರ್ ಅವರೇ. ಅವರ ಒಂದು ಸಂವಿಧಾನದ ರಚನೆ ಇದೆಯಲ್ಲ, ಇಡೀ ಪ್ರಪಂಚದ ಮೂಲೆ ಮೂಲೆಯಿಂದ ತಗೊಂಡು ನಮ್ಮ ಭಾರತದ ಸಂವಿಧಾನ ರಚನೆ ಇದೆ. ಪ್ರತಿ ದೇಶದಲ್ಲೂ ಯಾವುದು ಉತ್ತಮವಾದ ಅಂಶ, ಆಡಳಿತ ಮಾಡಲಿಕ್ಕೆ ಬೇಕಾದಂತ ಅಂಶವನ್ನು ಬಹಳಷ್ಟು ದೇಶಗಳಿಂದ ಅದನ್ನ ಸಂಗ್ರಹಿಸಿ ಮಾಡಿರುವಂತ ಸಂವಿಧಾನ ಇಡೀ ಒಂದು ವಿಶ್ವದಲ್ಲಿ ಅದು ಏಕೈಕ ಸಂವಿಧಾನ. ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿರುವಂತ ಏಕೈಕ ಸಂವಿಧಾನ ಭಾರತದ ಸಂವಿಧಾನ. ಇವತ್ತು ಇಲ್ಲಿ ಹಿಂದುಳಿದ ವರ್ಗ ಇರ್ಬೋದು, ಬಡವರು, ಅಲ್ಪಸಂಖ್ಯಾತರು, ಶ್ರೀಸಾಮಾನ್ಯರು ಎಲ್ಲರೂ ಕೂಡ ಒಂದು ಶಾಂತಿ ಸಂಹಿತೆಯಿಂದ ಬಾಳ್ಲಿಕ್ಕೆ ಕಾರಣ ಈ ಸಂವಿಧಾನ. ಇಂಥ ಮಹಾತ್ಮನ ಒಂದು ಪರಿನಿರ್ವಾಣ ಒಂದು ಕಾರ್ಯಕ್ರಮವನ್ನು ಇವತ್ತು ಇಡೀ ದೇಶಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಹಾಲಕ್ಷ್ಮಿ ಅವ್ರ ಮಂಡಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ಬಂದ್ಬಿಟ್ಟು ಮಹಾತ್ಮನಿಗೆ ಒಂದು ಪುಷ್ಪಾರ್ಚನೆ ಮತ್ತು ಒಂದು ಮಾಲಾರ್ಪಣೆ ಮಾಡೋದರ ಮುಖಾಂತರ ಉತ್ತಮವಾದ ಕಾರ್ಯಕ್ರಮವನ್ನು ನಮ್ಮ ಮುಖಂಡರು ಬಂದಿದೆ. ಎಲ್ಲ ಮುಖಂಡರಿಗೂ ನನ್ನ ಹೃದಯಾಂತರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಇವತ್ತು ನಮ್ಮ ಸನ್ಮಾನ್ಯ ಸಚಿವರು, ಕರ್ನಾಟಕ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ ಸನ್ಮಾನ್ಯ ಗೋಪಾಲಣ್ಣರವರ ಮಾರ್ಗದರ್ಶನದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಒಂದು ಸಹಕಾರ ನೀಡಿ, ನಮ್ಮೆಲ್ಲರ ಮುಖಂಡರುಗಳು ಅವರ ಒಂದು ನೇತೃತ್ವದಲ್ಲಿ ಇಲ್ಲಿಯ ಒಂದು SC ಮೋರ್ಚಾದ ಮುಖಂಡರಾದ ನಾರಾಯಣ ಸ್ವಾಮಿ ಅವರು ಹಾಗೂ ಎಲ್ಲ ನಮ್ಮ ನಿಸರ್ಗ ಜಗದೀಶು, ಈಗ ನಾನು ಹೆಸರು ಹೇಳೋದಕ್ಕಿಂತ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಒಂದೇ ಮನೆ ತರ ಇದೀವಿ, ಹೆಸರು ಹೇಳಬಾರ್ದು. ಈ ಸಂದರ್ಭದಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ನಾನೊಬ್ಬ ಮಂಡಲ ಅಧ್ಯಕ್ಷನಾಗಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ.